ಜಗದೀಶ್ ಸರ್ ಅವರೇ, ಅನ್ನತಪ್ಪನವರೇ ಮತ್ತು ಕುಂಸಿಯ ಗ್ರಾಮಸ್ಥರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಬಂಧು ಭಗಿನಿಯರೇ, ಇವತ್ತು ಕುಂಸಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಹಬ್ಬ ನಡೆಯುತ್ತಿದೆ. ನಮ್ಮ ರಾಷ್ಟ್ರಕವಿಗಳಾದ ಕುವೆಂಪು ಅವರು ಹುಟ್ಟಿರ್ತಕ್ಕಂತಹ ತವರಾಗಿರ್ತಕ್ಕಂತಹ ನಮ್ಮ ಕುವೆಂಪು ಅವರ ಒಂದು ವಾಕ್ಯ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಏನು ಹಿರಿಯರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಈ ಕನ್ನಡದ ಹಬ್ಬವನ್ನು ತುಂಬ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ನಮಗೆ ಈ ನಾಡನ್ನು ಕಟ್ಕಟ್ಟು ಹೋಗಿದ್ದಾರೆ. ಹೌದಾ? ನಮ್ಮ ಹಿರಿಯರು ಏನು ಈ ನಮ್ಮ ಕನ್ನಡ ನಾಡಿದೆ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂತಹ ಕಾಲ, ಏನು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮದ್ರಾಸ್ ಕರ್ನಾಟಕ, ನಮ್ಮದು ನಾಡು ಇದ್ದಿದ್ದು ಮೈಸೂರು ಸಂಸ್ಥಾನ ಮಾತ್ರ. ಏನು ಇವರ ಹೋರಾಟದ ಫಲವಾಗಿ 1956 ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯ ಏಕೀಕರಣ ಆಗುತ್ತೆ. ಆ ಒಂದು ಏಕೀಕರಣಕ್ಕೆ ಸಾಕಷ್ಟು ಜನ ಹೋರಾಟ ಮಾಡಿರ್ತಾರೆ, ಶ್ರಮಿಸಿರ್ತಾರೆ. ಅದು ಮೈಸೂರು ರಾಜ್ಯವಾಗಿ ಉದಯವಾಗಿ 1973 ದೇವರಾಜ ಅರಸರು ಅವತ್ತು ಮುಖ್ಯಮಂತ್ರಿಯಾಗಿರ್ತಾರೆ. ಅವರ ಒಂದು ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯವಾಗಿ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯವಾಗಿ ಉದಯವಾಗುತ್ತೆ. 2000 ವರ್ಷ ಇತಿಹಾಸ ಇರ್ತಕ್ಕಂತಹ ಕನ್ನಡ ನಾಡು, ನಮ್ಮ ಭಾಷೆ ಏನು 2000 ಇತಿಹಾಸ ಇರ್ತಕ್ಕಂತಹ ನಮ್ಮ ಭಾಷೆ ಸಾಕಷ್ಟು ನೆರೆ ರಾಜ್ಯಗಳಿಂದ ನಲಿಗಿ ಹೋಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ನಾಡನ್ನು ಕಟ್ಕೊಟ್ಟಿರ್ತಕ್ಕಂತಹ ಹಿರಿಯರನ್ನು ಸ್ಮರಿಸುವಂಥ ಒಂದು ಈ ಹಬ್ಬ ನವೆಂಬರ್ 1ನೇ ತಾರೀಕು. ಆದರೆ ನಾವು ನವೆಂಬರ್ 1ನೇ ತಾರೀಕು ನವೆಂಬರ್ ಕನ್ನಡಿಗರಾಗದೆ ವರ್ಷ ಇಡೀ ನಾವು ಕನ್ನಡ ತಾಯಿಯ ಭುವನೇಶ್ವರಿಯನ್ನ ಪೂಜಿಸಬೇಕು, ಮತ್ತೆ ತಾಯಿಯ ಸೇವೆ ಮಾಡಬೇಕು ಅಂತೇಳಿ ಈ ಭೂಮಿಗೆ ಒಂದು ಹೆಣ್ಣಿನ ಅರ್ಥವನ್ನು ಕೊಟ್ಟಿರ್ತಾರೆ. ಜನನಿ ಜನ್ಮಭೂಮಶ್ಚ ಸ್ವರ್ಗದತ್ತಿ ಗರಿಯಸೆ, ಎತ್ತ ತಾಯಿ ಒತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಂತ. ಎತ್ರ ನಾರೆಂತು ಪೂಜಿಸ್ತೆ ತತ್ರ ನಮತ್ತೆ ದೇವತಃ. ಏನು ಈ ಭೂಮಿಗೆ ಹೆಣ್ಣಿನ ರೂಪವನ್ನು ಕೊಟ್ಟು ನಾವು ಪೂಜಿಸ್ತಾ ಇದ್ದೀವಿ, ಅದು ನಮ್ಮ ಮಕ್ಕಳಲ್ಲಿ ಹುಟ್ಟಬೇಕಾಗತ್ತೆ. ಅವರಲ್ಲಿ ನಾಡ ಪ್ರೇಮ, ದೇಶ ಪ್ರೇಮ ಹುಟ್ಟಬೇಕಾಗತ್ತೆ. ನಾವು ಹಿರಿಯರು ನಾವಿವತ್ತು ಕನ್ನಡ ಶಾಲೆಗಳನ್ನ, ಕನ್ನಡ ಮಾಧ್ಯಮವನ್ನು ಇವತ್ತು ಉಳಿಸ್ಬೇಕಾಗಿದೆ. ನಮ್ಮ ಮಕ್ಕಳನ್ನ ಕನ್ನಡದ ಒಂದು ಭಕ್ತಿಯನ್ನ, ಕನ್ನಡದ ಭಾಷೆಯನ್ನ ಅವರಲ್ಲಿ ಹುಟ್ಟಬೇಕು. ಯಾಕಂತ ಹೇಳಿದ್ರೆ ಈ ನಾಡಲ್ಲಿ ಸುಮ್ಮನೆ ನೆರ ರಾಜ್ಯದವ್ರು ಬರ್ತಿದ್ದಾರೆ, ಅವರು ವ್ಯಾಪಾರ ಮಾಡ್ತಿದ್ದಾರೆ, ಅವರು ನಮ್ಮ ನಾಡನ್ನ ಕಸ್ಕೊಳ್ತಾ ಇದ್ದಾರೆ ಅಂತ ನಾವು ಬಡ್ಕೊಳ್ತಾ ಇದೀವಿ. ಅದಕ್ಕೆ ಕಾರಣ ಏನು ಅಂತ ನಾವು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ನೆರ ರಾಜ್ಯದವರು ಬರೋದಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ಮ ನಾಡನ್ನ, ನಮ್ಮ ನುಡಿಯನ್ನ ನಾವು ಪ್ರೀತಿಸ್ಬೇಕಾಗುತ್ತೇವೆ. ಅದು ಮಕ್ಕಳಲ್ಲಿ ಮೊದಲನೇ. ಯಾಕಂತ ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅದಾಗೆ ಆ ಮೊಳಕೆಯಲ್ಲಿ ನಮ್ಮ ನಾಡಿನ ಪ್ರೇಮವನ್ನ ಅವರಲ್ಲಿ ಹುಟ್ಟಿಸ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಪ್ರಥಮ ಭಾಷೆನ ಕನ್ನಡವಾಗಿ ನಾವು ತಗೊಳ್ಬೇಕಾಗತ್ತೆ. ಆ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕಾಗತ್ತೆ. ನಾವು ಮತ್ತೆ ಏನು ಇವತ್ತು ನಮ್ಮ ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ಇವತ್ತು ಜೀವನೋಪಾಯಕ್ಕೆ ಬಂದಿರತಕ್ಕಂಥ ನೆರ ರಾಜ್ಯಗಳ ಭಾಷಿಕರು ಇವತ್ತು ಕನ್ನಡನ ಕಿತ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜಾಗ